ಆತ್ಮೀಯ ವೀಕ್ಷಕರೇ, ನಿಮಗೆಲ್ರಿಗೂ ಕೂಡ ಬಂಜಾರ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಚವಾಣ್, ಭಾಯಗಢ್ ಡೈರೆಕ್ಟ್ರು. ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, 2023 ವಿಧಾನಸಭಾ ಚುನಾವಣೆಯಲ್ಲಿ ಬಂಜಾರ ಸಮುದಾಯದಿಂದ ಆಯ್ಕೆಯಾದ ಶಾಸಕರೆಷ್ಟು? ನಿಮಗೆ ನೆನಪಿರ್ಬೋದು, 2018ರಲ್ಲಿ ಆಯ್ಕೆಯಾದಂತಹ ಬಂಜಾರ ಸಮುದಾಯದ ಶಾಸಕರು ಎಷ್ಟು ಜನ ಇದ್ದರು, ಆಮೇಲೆ ಅವರು ಉಳಿದಿರ್ತಕ್ಕಂತಹ ಶಾಸಕರ ಭವನದಲ್ಲಿ ಅವರ ಕೊಠಡಿ ಸಂಖ್ಯೆ ಎಷ್ಟು, ಇದನ್ನೆಲ್ಲವನ್ನೂ ಕೂಡ ನಿಮಗೆ ನಿಖರವಾಗಿ ಕೂಲಂಕುಷವಾಗಿ ಹೇಳಿದ್ದೆ ತಮಗೆ ನೆನಪಿರ್ಬೋದು. ಅಲ್ಲದೆ ಹೋದರೆ ಈ ಹಿಂದೆ ನಾನು ಮಾಡಿರ್ತಕ್ಕಂಥ ಒಂದು ವಿಡಿಯೋನೂ ಕೂಡ ತಾವು ನೋಡ್ಬೋದು. ಈಗ 2023ರಲ್ಲಿ ಒಟ್ಟು 7 ಜನ ಶಾಸಕರು ಆಯ್ಕೆಯಾಗಿದ್ದಾರೆ. ಬಿ ಜೆ ಪಿಯಿಂದ 4 ಜನ, JDS ಇಂದ 2, ಕಾಂಗ್ರೆಸ್ಸಿಂದ 1, ಒಟ್ಟು 7 ಜನ. ನಾನು ನಿಮ್ಗೆ ಒಂದೊಂದಾಗಿ ಹೇಳ್ಬಿಡ್ತಾ ಇದ್ದೀನಿ. ಈಗ ಕಾಂಗ್ರೆಸ್ಸಿಂದ ಆಯ್ಕೆಯಾಗಿ ಬಂದಂಥ ಶಾಸಕರು ಯಾರು ಅಂತ ಹೇಳಿದ್ರೆ, ಶ್ರೀ ರುದ್ರಪ್ಪ ಲಮಾಣಿಯವರು ಒಟ್ಟು 3 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. 1999ರಲ್ಲಿ ಬ್ಯಾಡಗಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದ ನಂತರ 2013 ಮತ್ತು 2023ರಲ್ಲಿ ಹಾವೇರಿ ವಿಧಾನಸಭಾ ಕ್ಷೇತ್ರದಿಂದ ಮತ್ತದೇ ಕಾಂಗ್ರೆಸ್ ಟಿಕೆಟಿನಿಂದ ಅವರು ಆಯ್ಕೆಯಾಗಿ ಬಂದಂಥದ್ದು ತಮಗೆಲ್ಲ ಗೊತ್ತಿದೆ. ಈ ಹಿಂದೆ 2013ರಲ್ಲಿ ಒಮ್ಮೆ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಸಚಿವರಾಗೂ ಕೂಡ ಕೆಲಸ ಮಾಡಿದ್ದಾರೆ. ತದನಂತರ ಈಗ 2023ರಲ್ಲಿ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಸಮರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. ರುದ್ರಪ್ಪ ಲಮಾಣಿಯವರ ಶಾಸಕರ ಭವನದ ಕೊಠಡಿ ಸಂಖ್ಯೆ 44, 4ನೇ ಬ್ಲಾಕು. ಶಾಸಕರ ಭವನದಲ್ಲಿ ಅವರ ಕೊಠಡಿ ಸಂಖ್ಯೆ 44 ಮತ್ತು ಬ್ಲಾಕ್ 4. ಇದು ರುದ್ರಪ್ಪ ಲಮಾಣಿಯವರು. ಈ 2ನೇವ್ರು ಯಾರು ಅಂತ ಹೇಳಿದ್ರೆ, ಪ್ರಭು ಚವ್ಹಾಣ್ರವರು ಒಟ್ಟು 4 ಬಾರಿ ಸತತವಾಗಿ ಸೋಲಿಲ್ಲದ ಸರದಾರ ರೀತಿಯಲ್ಲಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ಇವರು ಬೀದರ್ ಜಿಲ್ಲೆ ಔರಾದ್ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವರು. 2 ಬಾರಿ ಸಚಿವರಾಗಿ ಯಡಿಯೂರಪ್ಪರ ಸಚಿವ ಸಂಪುಟದಲ್ಲಿ ಮತ್ತು ಬಸವರಾಜ ಬೊಮ್ಮಾಯಿಯವರ ಸಚಿವ ಸಂಪುಟದಲ್ಲಿ ಒಟ್ಟು 2 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಪ್ರಭು ಚವ್ಹಾಣ್ರವರ ಶಾಸಕರ ಭವನದಲ್ಲಿ ಇರ್ತಕ್ಕಂತಹ ಕೊಠಡಿ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 280, 281, 281 ಬ್ಲಾಕ್ 3ನೇ ಬ್ಲಾಕಲ್ಲಿ ಇವರಿರ್ತಾರೆ. ಈಗ ರುದ್ರಪ್ಪ ಲಮಾಣಿಯವರಾಯಿತು, ಪ್ರಭು ಚವ್ಹಾಣ್ರಾಯರು ಆಯಿತು, ಮತ್ತು 3ನೇವರು ಶ್ರೀಮತಿ ಶಾರದಾ ಪೂರ್ಯ ನಾಯ್ಕರವರು. ಇವರು ಒಟ್ಟು 2 ಬಾರಿ JDS ಪಕ್ಷದಿಂದ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಸೊ ಈಗ ಪ್ರಸ್ತುತ ಅವರು JDS ಪಕ್ಷದ ವಿರೋಧ ಪಕ್ಷದ ಉಪನಾಯಕಿಯಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಸೊ ಇವರ ಶಾಸಕರ ಭವನದ ಕೊಠಡಿ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 199A, ಬ್ಲಾಕ್ 4ನೇ ಬ್ಲಾಕು. ಈಗ 4ನೇವರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಅವಿನಾಶ್ ಜಾಧವ್ ಅವರು. ಇವರು ಸತತವಾಗಿ 2 ಬಾರಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ BJP ಪಕ್ಷದಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಶಾಸಕ ಭವನದಲ್ಲಿ ಇವರ ಕೊಠಡಿ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 452, 1ನೇ ಬ್ಲಾಕ್. ಈಗ 5ನೇವರು ಯಾರು ಅಂತ ಹೇಳಿದ್ರೆ ನಿಮಿರಾಜ್ ನಾಯ್ಕರವರು. ಇವರು ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಒಮ್ಮೆ BJP ಪಕ್ಷದಿಂದ ಮತ್ತು 2023ರಲ್ಲಿ ಅವರು JDS ಪಕ್ಷದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಶಾಸಕರ ಭವನದಲ್ಲಿ ಇವರ ಕೊಠಡಿ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 159, 2ನೇ ಬ್ಲಾಕ್. ಈಗ ನಾವು 5 ಜನ ಶಾಸಕರ ಹೆಸರನ್ನು ಹೇಳಿದ್ದೀವಿ. ಈಗ 6ನೇವರು ಯಾರಪ್ಪ ಅಂತ ಹೇಳಿದ್ರೆ ಶ್ರೀ ಕೃಷ್ಣ ನಾಯ್ಕರು ಮೊಟ್ಟ ಮೊದಲ ಬಾರಿಗೆ BJP ಪಕ್ಷದಿಂದ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಶಾಸಕರ ಭವನದಲ್ಲಿ ಇವರ ಕೊಠಡಿ ಸಂಖ್ಯೆ 287, 4ನೇ ಬ್ಲಾಕ್. ಓಕೆ, ಅದೇ ರೀತಿ 7ನೇವರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಚಂದ್ರು ಲಮಾಣಿಯವರು. ಡಾಕ್ಟರ್ ಚಂದ್ರು ಲಮಾಣಿಯವರು ಮೊಟ್ಟ ಮೊದಲನೇ ಬಾರಿಗೆ ಗದಗ ಜಿಲ್ಲೆಯ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಿಂದ BJP ಪಕ್ಷದಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಶಾಸಕರ ಭವನದಲ್ಲಿ ಇವರ ಕೊಠಡಿ ಸಂಖ್ಯೆ 447, 1ನೇ ಬ್ಲಾಕ್. ಸೊ ನಾವು ಒಟ್ಟು ಟೋಟಲ್ಲು 7 ಜನ ವಿಧಾನಸಭಾ ಸದಸ್ಯರ ಹೆಸರು ಹೇಳಿದ್ದೀನಿ. 7 ಜನ ಏನು ಆಯ್ಕೆಯಾಗಿ ಬಂಜಾರ ಸಮುದಾಯದಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ 7 ಜನ ಶಾಸಕರ ಹೆಸರನ್ನು ಹೇಳಿದ್ದೀನಿ. ಮತ್ತು ಕೊನೆಗೆ ವಿಧಾನ ಪರಿಷತ್ ಸದಸ್ಯರಾಗಿ ಸತತವಾಗಿ 2 ಬಾರಿ ಪ್ರಕಾಶ್ ರಾಠೋಡ್ ಅವರು 2 ಬಾರಿ ವಿಧಾನಸಭಾ ಸದಸ್ಯರಾಗಿ ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ 7 ಜನ ಶಾಸಕರು ಮತ್ತು 1 ವಿಧಾನ ಪರಿಷತ್ ಸದಸ್ಯರು
ಒಟ್ಟು 8 ಜನ ವಿಧಾನಸಭೆಯಲ್ಲಿ ಈ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. 1952ರಿಂದ ಈಚೆಗೆ ಅಂದರೆ 1952ರಿಂದ 2023ರವರೆಗೆ ಈ ರಾಜ್ಯದಲ್ಲಿ ಏನು ವಿಧಾನಸಭಾ ಚುನಾವಣೆಗಳು ನಡೆದಿದ್ದಾವೆ, ಲೋಕಸಭಾ ಚುನಾವಣೆ ನಡೆದಿದೆ, ಅದರಲ್ಲಿ ಯಾರ್ಯಾರು ಯಾವ್ಯಾವ ಪಕ್ಷದಿಂದ ಯಾವ ಕಾಲಘಟ್ಟದಲ್ಲಿ ಶಾಸಕರಾಗಿದ್ದರು ಅಥವಾ ಸಂಸದರಾಗಿದ್ದರು, ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಅದನ್ನೆಲ್ಲವನ್ನೂ ಕೂಡ ನಿಮಗೆ ಎಳೆ ಎಳೆಯಾಗಿ ಒಂದೊಂದಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳಲಿದ್ದೇವೆ. ನಾನು ಇಷ್ಟೊತ್ತು ಹೇಳಿದಂಥ ವಿಚಾರ ತಮಗೆಲ್ರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮಸ್ಕಾರ.